ಮಾಡಾಕತ್ತೀವಿ, ಕಾರ್ತಿಕೋತ್ಸವ ಮಾಡಾಕತ್ತೀವಿ. ನಮ್ಗೆ ಈ ವರ್ಷ ಏನೋ ಅನಾನುಕೂಲವಾಗಿ ಭಜನೆ ಹಚ್ಚಿಲ್ಲ. ಮುಂದ್ ವರ್ಷ ಇಲ್ಲಿ ಭಜನೆ ಹಚ್ಚದ. ಆಮೇಲೆ ಯಾರ ಮನೆ ಮೇಳ ಬೇಡ, ನಮ್ಮ ಓಣಿ ಮೇಳ ನಮ್ಗೆ ಸಂಕ್ಷಿಪ್ತವಾಗಿ ನಮ್ಮ ಓಣಿ ಮೇಳ ನಮ್ಗೆ ರೊಕ್ಕ ಕೊಟ್ಟು ಭಜನೆ ಹಚ್ಚಿದ್ರು ಅವ್ರು ಬೆಳ್ತನಕ ಅವ್ರದ್ದು ಇವ್ರು ಹೇಳ್ತಾರೆ, ಇವ್ರದ್ದು ಅವ್ರು ಹೇಳ್ತಾರ, ಯಾರ್ದು ಕೇಳಕ್ಕಾಗಲ್ಲ. ನಮ್ಮ ಭಜನೆ ಮೇಳ ಹಾಡಾಡಿ ಹೊಲ್ಲಕ್ಕವ 4 ಮಂದಿ ಅಕ್ಕಂಗಿಯರು ಕುತ್ಕೊಂಡು ಕೇಳ್ತಾರ. ಈಗ ರೊಕ್ಕ ಕೊಟ್ಟು ಭಜನೆ ಮಾಡಾಕತ್ತಾರ, ನಾವು ನೋಡೀವ್ರಿ. ಆದ್ರೆ ರೊಕ್ಕಕ್ಕೆ ಬೆಲೆ ಐತಿ, ಮರ್ಯಾದೆಗೆ ಬೆಲೆ ಇಲ್ಲ. ಇಂಥ ವ್ಯಕ್ತ ಭಜನೆ ನೋಡೇನು. ನಮ್ದು ಈಗ ಭಾಳ ದಿನ ಆತ್ರಿ, ನಾವು ಸಣ್ಣಂದಿರ್ದ ಭಜನೆ ಮಾಡೀವಿ ನೋಡೇವಿ. ಆದ್ರೆ ಇವತ್ತು ಪೂರ್ತಕ್ಕ ನಮ್ಮ ಒಬ್ಬ ಗುರುಗಳು ಇಲ್ಲಿ ಬರ್ಲಾರ್ದಕ್ಕ ನಮ್ಮ ಸಮಸ್ಯೆ ಆಗೈತಿ. ಯಾರು ಅವರು? ಇಲ್ಲ, ನಮ್ಮ ಬಂಕಾಪುರದ ನಮ್ಮ ಶಿಷ್ಯರಿ ಅಲ್ಲ, ಅವ್ರು ಮಂಜಣ್ಣರು ದೊಡ್ಡ ಹಿರಿಯರವ್ರು. ಅವ್ರು ಹಿರಿಯರ, ಅವ್ರಿಗಿಂತ ಸಣ್ಣರ ಅನಾನುಕೂಲ ಆಗೈತಿ. ಅವ್ರು ಏನೋ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಒಪ್ಕೊಂಡಿವಿ. ಅದಕ್ಕೆ ಅವ್ರ ಕಾರಣಾಂತರದಿಂದ ಮತ್ತೊಬ್ರು ನಾವು ಕರ್ಸಾಕತ್ತಿದ್ವಿ. ಅವ್ರದ್ದು ಏನೋ ಅನಾರೋಗ್ಯ ಅನಾವಸ್ಥಿ ಒಂದು ಕಾರಣದಿಂದ ಬೇಜಾರಾಗೈತಿ, ಬಂದಿಲ್ಲ. ಆದ್ರೆ ಅವ್ರ ಅನಾನುಕೂಲಕ್ಕೆ ನಾವು ಒಳಗೆ ಹಾಕೊಂಡೀವಿ. ಆದ್ರೆ ಇವತ್ತು ಅವ್ರು ಬರ್ತಿದ್ರ ಇಲ್ಲೇ ಈ ಡಿಗಿ ಬೇಮೂಲ್ ಜಾತ್ರೆ ನಿಂತು ನೋಡ್ಬೇಕಿತ್ತು. ಇವತ್ತು ಅವ್ರು ಬರ್ತಿದ್ರ ನಿಂತು ನೋಡ್ಬೇಕಿತ್ತು ಬದನಿಲೇ. ಬೆಳಗ್ಗೆ ಹರಿದ್ರು ಬದನಿ ಮುಗಿದಿದ್ದಿಲ್ಲ. ಆದ್ರೆ ಇಟ್ಟಿಗೆ ಬೇಮೂಲ್ ಹೆಸರು ಸಾಯೋ ತನಕ ಉಳಿತಿತ್ತು. ಒಂದು ಹೇಳ್ಬೇಕು, ನೀವು ಪ್ರತಿ ಅಮಾವಾಸ್ಯೆಗೆ ನಾವು ಇಲ್ಲಿ ಅನ್ನದಾನ ಮಾಡ್ತೀವಿ. ಎಲ್ಲರೂ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕು. ಆಯ್ತು ರೀ, ಅದನ್ನ ಒಂದು ನಾವು ಹೇಳ್ತೀವಿ. ಆಮೇಲೆ ಪ್ರತಿ ಅಮಾವಾಸ್ಯೆಗೆ ನೀವು ಅನ್ನ ಪ್ರಸಾದ ಇಡ್ತೀರಾ? ಪ್ರತಿ ಇಟ್ಟಿರ್ತೀರಾ? ಪ್ರತಿ ಅಮಾವಾಸ್ಯೆಗೂ 1 ತಾಸಾಗಲಿ, 1.5 ತಾಸಾಗಲಿ, 2 ತಾಸಾಗಲಿ ಭಜನೆ ಮಾಡಕ್ಕೆ ಒಂದು ಪ್ರೇರಣೆ ಕೊಡ್ರಿ.